ಹಾಯ್, ಎಲ್ಲರಿಗೂ ನಮಸ್ಕಾರ. ಸಮಗ್ರ ಸ್ವಾಸ್ಥ್ಯಕ್ಕಾಗಿ ಬದುಕು. ಆಧುನಿಕ ಜೀವನ ಶೈಲಿಯಲ್ಲಿ ಆರೋಗ್ಯ ಕೇವಲ ಹಕ್ಕಲ್ಲ, ಒಂದು ಜವಾಬ್ದಾರಿ. ದಿನನಿತ್ಯ ಬದುಕಿನಲ್ಲಿ ಬದುಕಬೇಕಾದರೆ ಕೆಲವು ಸರಳ ಸೂತ್ರಗಳನ್ನು ಅನುಸರಿಸಬೇಕು. ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳ ಅನುಪಸ್ಥಿತಿಯಲ್ಲ, ಅದು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿತಿಯ ಸಮನ್ವಯ. ಹೀಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಕೆಲವು ಸರಳ ಸೂತ್ರಗಳನ್ನು ಅನುಸರಿಸಬೇಕು. ಮೊದಲಿಗೆ ಪೌಷ್ಟಿಕಾಂಶ, ಅಂದರೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ತೆಗೆದುಕೊಳ್ಳಬೇಕು. ತಾಜಾ ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳನ್ನು ಒಳಗೊಂಡ ಆಹಾರಕ್ಕಾಗಿ ಆದ್ಯತೆ ನೀಡಬೇಕು. ಸಂಸ್ಕರಿಸಿದ ಆಹಾರ ಮತ್ತು ಸಕ್ಕರೆಯ ಬಳಕೆಯನ್ನು ಕಡಿಮೆ ಮಾಡಿ ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ನಿಯಮಿತ ವ್ಯಾಯಾಮ, ದಿನನಿತ್ಯ 30 ನಿಮಿಷಗಳ ನಡೆಗೆ ಅಥವಾ ವ್ಯಾಯಾಮ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಸ್ನಾಯುಗಳ ಬಲವರ್ಧನೆಗೆ ವಾರದಲ್ಲಿ 2 ದಿನ ತೂಕ ಎತ್ತುವ ಅಥವಾ ಯೋಗದಂತಹ ಚಟುವಟಿಕೆ ಅಗತ್ಯ. ನಿದ್ರೆ, ದೇಹದ ಅಂಗಾಂಗಗಳ ಸಮರ್ಪಕ ಕಾರ್ಯನಿರ್ವಹಣೆಗೆ ಹಾಗೂ ದಿನಪೂರ್ತಿ ಉಲ್ಲಾಸದಿಂದ ಇರಲು ನಾವು ಪ್ರತಿನಿತ್ಯ 7 ರಿಂದ 8 ಗಂಟೆಗಳ ಗಾಢ ನಿದ್ರೆ ಅತ್ಯವಶ್ಯಕ. ಹೈಡ್ರೇಷನ್, ದಿನವಿಡೀ ಸಾಕಷ್ಟು ನೀರನ್ನು ಕುಡಿಯಬೇಕು. ಚರ್ಮದ ಆರೋಗ್ಯ ಮತ್ತು ಜೀರ್ಣಕ್ರಿಯೆಗೆ ಪೂರಕ ಮತ್ತು ಸಕ್ಕರೆ ಮಿಶ್ರಿತ ಪಾನೀಯಗಳಿಗಿಂತ ಎಳೆನೀರು ಅಥವಾ ಶುದ್ಧ ನೀರು ಅತ್ಯುತ್ತಮ. ಮುನ್ನೆಚ್ಚರಿಕೆ ತಪಾಸಣೆ, ಉತ್ತಮ ಜೀವನ ಶೈಲಿ ಜೊತೆಗೆ ದೇಹ ಕೊಡುವ ಅನಾರೋಗ್ಯದ ಮುನ್ಸೂಚನೆಗೆ ಸ್ಪಂದಿಸುವುದು ಮುಖ್ಯ. ಅಂದರೆ ವರ್ಷಕ್ಕೊಮ್ಮೆ ಸಂಪೂರ್ಣ ದೇಹ ತಪಾಸಣೆ ಮಾಡಿಸಿಕೊಳ್ಳಬೇಕು. ರಕ್ತದೊತ್ತಡ ಮತ್ತು ಮಧುಮೇಹದಂತಹ ಸದ್ದಿಲ್ಲದ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವುದು ಮುಖ್ಯ. ಹೀಗಾಗಿ ಈ ಸರಳ ಸೂತ್ರಗಳನ್ನು ಅನುಸರಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಎಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು.